ಮರಿಯಳ ಹುಟ್ಟುಹಬ್ಬದ ಅಂಗವಾಗಿ ಈ ದಿವ್ಯ ಬಲಿಪೂಜೆಯನ್ನು ನಾವು ಆರಂಭಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ತಾಯಿ ಮರಿಯಮ್ಮನವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಚರಿಸಿದಂತೆ ಮಾಡಲು ನಮ್ಮಿಂದ ಆಗದು. ಇದಕ್ಕಾಗಿ ನಾವು ಸಾಧಿಸುತ್ತೇವೆ. ಆದರೆ ತುಂಬ ಭರವಸೆ ಉಳ್ಳವರಾಗಿ ತಾಯಿ ಮರಿಯಮ್ಮನವರು ನಮ್ಮ ಪ್ರಾರ್ಥನೆಯನ್ನು ದೇವರ ಬಳಿಗೆ ಕೊಂಡೊಯ್ಯುತ್ತಾರೆ. ನಮ್ಮನ್ನು ಸಕಲ ವ್ಯಾಧಿಗಳಿಂದ, ಕಷ್ಟ ಸಂಕಟಗಳಿಂದ ಪಾರು ಮಾಡುತ್ತಾರೆ ಎಂಬ ವಿಶ್ವಾಸದಿಂದ ನಾವು ಈ ಬಲಿಪೂಜೆಯಲ್ಲಿ ಅರ್ಪಿಸೋಣ. ಹಾಗೂ ನಮ್ಮ ಪ್ರಾರ್ಥನೆಗಳನ್ನು ತಾಯಿ ಮರಿಯಮ್ಮನವರ ಮುಖಾಂತರ ಈ ಪೂಜೆ ವೇಳೆ ದೇವರಿಗೆ ಸಮರ್ಪಿಸೋಣ. ನಾವು ಮಾಡುವ ಸಮರ್ಪಣೆ ದೇವರಿಗೆ ಮೆಚ್ಚುಗೆ ಆಗಲಿ. ದೇವರು ನಮ್ಮನ್ನು ಕ್ಷಮಿಸಲಿ, ಪರಿಶುದ್ಧಗೊಳಿಸಲಿ. ಈ ಪೂಜೆಯನ್ನು ನಾವು ಯೋಗ್ಯವಾದ ರೀತಿಯಲ್ಲಿ ಅರ್ಪಿಸುವಂತೆ ಮಾಡಲಿ ಎಂಬುದನ್ನೇ ಬಯಸುತ್ತಾ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸತ್ಯನಿಧಿಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Israel
ಪ್ರಭು, ನಿಮ್ಮ ಪುತ್ರರ ಜಯಂತಿಯು ನಮ್ಮ ರಕ್ಷಣೆಯ ಉಗಮವಾದಂತೆ ಅವರ ತಾಯಿಯ ಜನರು ನಮಗೆ ಆಂತರಿಕ ಶಾಂತಿಯನ್ನು ತರಲು. ಅಂತೆಯೇ ಕನ್ಯಾ ಮರಿಯಮ್ಮನವರ ಜಯಂತಿಯ ಹಬ್ಬದಲ್ಲೂ ಸ್ವರ್ಗೀಯ ಕೃಪಾವರದ ಉಡುಗೆಯನ್ನು ನಿಮ್ಮ ಸೇವಕರಾದ ನಮಗೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರವೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರವಾದಿ ಮೀಕನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಎಫ್ರಾತದ ಬೆತ್ಲೆಹೇಮೆ, ಜುದೆಯದ ಪುರಗಳಲ್ಲಿ ನೀನು ಅತಿ ಚಿಕ್ಕವಳಾಗಿದ್ದರೂ ಇಸ್ರಾಯೇಲರನ್ನು ಆಳತತ್ವವನ್ನು ನಿನ್ನಿಂದಲೇ ಉದಯಿಸುವನು. ಆತನ ಗೋತ್ರದ ಮೂಲ ಪುರಾತನವಾದುದು, ಅನಾದಿಕಾಲದಿಂದ ಬಂದು ಇತ್ತಿರಲು ದಿನ ತುಂಬಿದವಳು ಹೆರುವವರೆಗೂ ಸರ್ವೇಶ್ವರ ತನ್ನ ಜನರನ್ನು ಶತ್ರುಗಳ ವಶಕ್ಕೆ ಬಿಟ್ಟು ಬಿಡುವರು. ಅನಂತರ ಅಳಿದುಳಿದ ಸಹೋದರರು ಬಂದು ಇಸ್ರಾಯೇಲ್ ಜನರೊಂದಿಗೆ ಸೇರಿಕೊಳ್ಳು. ಆತನು ಸರ್ವೇಶ್ವರನಿಂದ ಬರುವ ಶಕ್ತಿಯಿಂದಲೂ ಆ ಸ್ವಾಮಿ ದೇವರ ನಾಮದ ಪ್ರಭಾವದಿಂದಲೂ ತನ್ನ ಜನರನ್ನು ಪರಿಪಾಲಿಸಿ ಆ ಜನರು ಸುರಕ್ಷಿತವಾಗಿ ಆಳುವರು. ಆತನು ಜಗದ ಕಡೆಯವರೆಗೂ ಪ್ರಬಲನಾಗಿರುವ ಆತನೇ ನಮಗೆ ಶಾಂತಿದಾತ. ಪ್ರಭುವಿನ ವಾಕ್ಯ. ದೇವರಿಗೆ ಸಲ್ಲಲಿ. ನನ್ನ ದೇವರಲ್ಲಿ ನನ್ನ ನನ್ನ
ದೇವರಿಗೆ ಕಳೆಮಣಿದವರೆಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು. ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರು, ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂಬುದು ದೇವರ ನಿರ್ಧಾರವಾಗಿದೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದಾರೋ ಅವರನ್ನು ಕರೆದಿದ್ದಾನೆ. ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪರಿಶುದ್ಧ ಮರಿಯೇ, ಸ್ತ್ರೀಯರಲ್ಲಿ ನೀವು ಧನ್ಯರು, ಸ್ತುತಿಗೆ ನೀವು ಯೋಗ್ಯರು, ಏಕೆಂದರೆ ನ್ಯಾಯಕುಮಾರರಾದ ಯೇಸು ನಿಮ್ಮ ಉದರದಲ್ಲಿ ಜನಿಸಿದರು. Alleluia, 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 ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರೂ ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬೀಳಬೇಕೆಂದಿದ್ದರು. ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಕೊಂಡು, ದಾವೀದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಹಂಚಬೇಡ. ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಇಂದು ಕೊರೋನಾ ರೋಗ ಇದ್ದರೂ ಕೂಡ ನಮ್ಮ ದೇಶದಲ್ಲಿ ಅಥವಾ ಇತರ ದೇಶಗಳಲ್ಲಿ ಇರುವ ಮಾತೆ ಮರಿಯಳಿಗೆ ಸಮರ್ಪಿಸಲ್ಪಟ್ಟ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ
ಸಾವಿರಾರು ಭಕ್ತರು ಸೇರುತ್ತಾರೆ. ತಾಯಿ ಮರಿಯಳ ಹುಟ್ಟುಹಬ್ಬದಂದು ತಮ್ಮ ಗೌರವವನ್ನು, ಕೃತಜ್ಞತೆಗಳನ್ನು, ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ನಮಗೂ ಈ ದಿನ ಒಂದು ಸಂತೋಷದ ದಿನ, ಪವಿತ್ರವಾದ ದಿನ. ಅನೇಕ ಅಡಚಣೆಗಳು ನಮಗೆ ಇದ್ದರೂ ಕೂಡ ನಮ್ಮ ಪ್ರೀತಿಯ ತಾಯಿ ಮರಿಯಳಿಗೆ ನಾವು ಗೌರವ ಸಲ್ಲಿಸುವುದಕ್ಕಾಗಿ ಇವತ್ತು ಇಲ್ಲಿದ್ದೇವೆ. ನಮ್ಮ ಜೀವನ ಒಂದು ಸುಗಮವಾಗಿ ನಡೆಯಬೇಕಾದರೆ ನಮಗೆ ಎಲ್ಲರ ಜೊತೆ ಪ್ರೀತಿ ಸಂಬಂಧ ಇರಬೇಕು. ಹುಟ್ಟಿದಾಗ ನಮ್ಮನ್ನು ಅಪ್ಪಿಕೊಳ್ಳುತ್ತಾಳೆ ನಮ್ಮ ತಾಯಿ, ನಂತರ ತಂದೆ, ಇತರ ಬಂಧು ಮಿತ್ರರು, ಸಹೋದರ ಸಹೋದರಿಯರು ಎಲ್ಲರ ಒಡನಾಟದಲ್ಲಿ ನಾವು ಬೆಳೆಯುತ್ತೇವೆ. ನಮ್ಮ ಸಂಬಂಧಗಳು ದಿನೇ ದಿನೇ ಬೆಳೆಯುತ್ತವೆ. ಈ ಒಳ್ಳೆಯ ಸಂಬಂಧದಿಂದ ನಾನು ಸಮಾಜಮುಖಿಯಾಗಿ ಜೀವಿಸಲು ನಮಗೆ ಸಾಧ್ಯವಾಗುತ್ತದೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಆತ್ಮೀಯರೇ, ನಮ್ಮ ಜೀವನದಲ್ಲಿ ತಾಯಿಯ ಪಾತ್ರ, ಇದನ್ನು ನಾವು ಎಷ್ಟು ವರ್ಣಿಸಿದರೂ ಅದು ಕಡಿಮೆ. ನಾವು ಹುಟ್ಟಿದಾಗ ನಮ್ಮನ್ನು ಎತ್ತಿಕೊಂಡು ಮೊದಲು ತಮ್ಮ ಎದೆಗೂ ಅಪ್ಪಿಕೊಂಡು ನಮ್ಮನ್ನು ಮುದ್ದಿಸಿದವರು ತಾಯಿ, ಹಾಲನ್ನು ಉಣಿಸಿದವರು ತಾಯಿ. ಬೆಳೆಯುತ್ತಿರುವಾಗ ನಮ್ಮ ಕೈ ಹಿಡಿದು ನಾವು ನಡೆಯುವ ಮೊದಲ ಹೆಜ್ಜೆಗಳನ್ನು, ನಾವು ಮಾತಾಡುವ ಮೊದಲ ಮಾತುಗಳನ್ನು ಕಲಿಸಿದವರು ನಮ್ಮ ತಾಯಿ. ಇಷ್ಟು ಮಾತ್ರಕ್ಕೆ ಅವರ ಪಾತ್ರ ಮುಕ್ತಾಯಗೊಳ್ಳುವುದಿಲ್ಲ. ನಾವು ಬೆಳೆಯುತ್ತಿರುವಾಗಲೆಲ್ಲ ಸಣ್ಣದಾಗಿನಿಂದ ಬೆಳೆಯುವವರೆಗೆ ನಮ್ಮನ್ನು ದೇವರ ಪ್ರೀತಿಯಲ್ಲಿ ಬೆಳೆಸುತ್ತಾರೆ. ಜೊತೆಗೆ ನಾವು ಏನು ಮಾಡಬೇಕು, ಏನು ಮಾಡಬಾರದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಈ ವಿಚಾರವಾಗಿ ನಮ್ಮ ತಾಯಿ ನಮಗೆ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದಲೇ ನಾವು ತಾಯಿಯ ಮುಖಾಂತರ ಮಾನವೀಯ ಗುಣಗಳನ್ನು ನಾವು ಕಲಿತಿದ್ದೀವಿ. ಮಾನವೀಯತೆಯಲ್ಲಿ ಬಾಳಲು ನಮಗೆ ಸಾಧ್ಯವಾಗ್ತದೆ. ಆತ್ಮೀಯರೇ, ನಮ್ಮ ತಾಯಿಯ ಪಾತ್ರವನ್ನು ಎಷ್ಟು ವರ್ಣಿಸಿದರೂ ಅದು ಕಡಿಮೆ. ಆದರೆ ಇವತ್ತು ನಾವು ಆಚರಣೆ ಮಾಡುವ ಈ ಹಬ್ಬ ನಮ್ಮ ತಾಯಿ ಮರಿಯಳ ಹಬ್ಬ. ಅವರು ನಮ್ಮ ಜೀವನದಲ್ಲಿ ಒಂದು ಶ್ರೇಷ್ಠ ಪಾತ್ರವನ್ನು ವಹಿಸುತ್ತಾರೆ. ಅದು ಎಷ್ಟು ಶ್ರೇಷ್ಠವೆಂದರೆ, ನಮ್ಮ ತಾಯಿಯನ್ನು ಕೂಡ, ನಮ್ಮ ಜನ್ಮ ಕೊಟ್ಟ ನಮ್ಮ ತಾಯಿಯನ್ನು ನಾವು ಮರೆಯಬಹುದು, ಆದರೆ ಈ ಸ್ವರ್ಗೀಯ ತಾಯಿಯನ್ನು ಖಂಡಿತವಾಗಿ ನಾವು ಮರೆಯುವಂತಿಲ್ಲ. ಆದುದರಿಂದ ಈ ದಿನ ಈ ಶ್ರೇಷ್ಠ ತಾಯಿಯ ಕೆಲವೊಂದು ಸೇವೆಗಳನ್ನು ಪ್ರೀತಿಯಿಂದ ಸ್ಮರಿಸೋಣ. ಇದು ನಮಗೆ ವೈಯಕ್ತಿಕವಾಗಿ ಮಾತ್ರವಲ್ಲ, ಇಡೀ ಲೋಕಕ್ಕೆ ತಾಯಿ ಮರಿಯಳು ನೀಡಿದ ಆ ಶ್ರೇಷ್ಠ ಸೇವೆ. ಪ್ರತಿಯೊಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದರೆ ತನ್ನನ್ನು ಪ್ರೀತಿಸುವ ತನ್ನ ಪತಿಯನ್ನು ಉಲ್ಲಂಘಿಸಿ ಆ ಪ್ರೀತಿಗೆ ಪ್ರತಿಯಾಗಿ ಮತ್ತೆ ಒಂದು ಮಗುವನ್ನು ಜನ್ಮ ಕೊಡುತ್ತಾರೆ. ಆದರೆ ತಾಯಿ ಮರಿಯಳು ಒಬ್ಬ ಪತಿಯನ್ನು ಪ್ರೀತಿಸಿ, ಪುರುಷನನ್ನು ಪ್ರೀತಿಸಿ ಮಗುವನ್ನು ಪಡೆದವಳಲ್ಲ. ಅವಳು ದೇವರ ಪ್ರೀತಿಯನ್ನೇ ಆಲಂಘಿಸಿದಳು. ನಮಗೆ ತಿಳಿದಿರುವಂತೆ ದೇವರ ಆ ಪ್ರೀತಿ ಯೋಜನೆಯನ್ನು ಈಡೇರಿಸಲು ಆ ದೇವರು ಗಬ್ರಿಯಲ್ ದೂತನನ್ನು ಮರಿಯಳ ಬಳಿಗೆ ಕಳುಹಿಸುತ್ತಾರೆ. ಮತ್ತು ಆ ಶುಭ ಸಂದೇಶವನ್ನು ಮರಿಯಳಿಗೆ ಮೊದಲೇ ನೀಡುವಾಗ ಮರಿಯಳು ಹೇಳುವ ಮಾತು, ಇಗೋ ನಾನಿನ್ನ ಚರಣದಾಸಿ, ನಿನ್ನ ವಚನದಂತೆ ನನಗಾಗಲಿ ಎಂದು ಮರಿಯಳು ದೇವರ ಪ್ರೀತಿಗೆ ಸಮ್ಮತಿಸುತ್ತಾರೆ. ದೇವರ ಪ್ರೀತಿಯನ್ನು ಆಲಂಘಿಸುತ್ತಾರೆ. ಆ ದೇವರ ಪ್ರೀತಿಯಿಂದ ಅವಳು ಗರ್ಭವತಿಯಾಗುತ್ತಾರೆ. ಅದೊಂದು ಅಮೋಘವಾದ ಪ್ರೀತಿ. ಆ ಪ್ರೀತಿಯನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈ ಲೋಕದಲ್ಲಿ ನಮಗೆ ಸಿಗುವ ಎಲ್ಲ ಪ್ರೀತಿಗಿಂತಲೂ ಮಿಗಿಲಾದ ಪ್ರೀತಿ ದೇವರ ಪ್ರೀತಿ. ಇದನ್ನು ನಮಗೆ ದೇವರ ವಾಕ್ಯ ಸಾರುತ್ತೆ. ಇಡೀ ಬೈಬಲ್ ಆಗಿದೆ
ಒಂದು ಸಂಪೂರ್ಣ ವಿವರ ದೇವರು ಈ ಲೋಕವನ್ನು ಎಷ್ಟು ಪ್ರೀತಿಸಿದರು. ಆದಿಯಿಂದ ಪ್ರಕಟಣಾ ಪುಸ್ತಕ ಕೊನೆಗೊಳ್ಳುವವರೆಗೆ ಮಾತ್ರವಲ್ಲ, ಇಂದಿನ ದಿನದವರೆಗೆ, ಯುಗ ಯುಗಾಂತರದವರೆಗೆ ದೇವರು ನಮ್ಮನ್ನು ಪ್ರೀತಿಸುತ್ತಿದ್ದರು, ಪ್ರೀತಿಸುತ್ತಾರೆ, ಪ್ರೀತಿಸಲಿಕ್ಕಿದ್ದಾರೆ. ಈ ಪ್ರೀತಿಯನ್ನು ಸಂಪೂರ್ಣವಾಗಿ ತಾಯಿ ಮರಿಯಳು ಆ ವೇಳೆ, ಕನ್ಯಾ ಮರಿಯಳು ಆ ವೇಳೆ ಪಡೆದುಕೊಂಡರು. ಆ ಪ್ರೀತಿಯನ್ನೇ ಅವರು ಧರಿಸಿದರು. ಆ ಪ್ರೀತಿಯ ಫಲವಾಗಿ ಯೇಸು ನಮ್ಮಲ್ಲಿ ಹುಟ್ಟಿ ಬಂದರು. ಅವರಿಗೆ ಹುಟ್ಟಿದ ಕಂದನಿಗೆ ಮರಿಯಳು ಯೇಸು ಎಂದು ಹೆಸರಿಡುತ್ತಾರೆ. ಈ ಹೆಸರನ್ನು ಕೂಡ ಸ್ವತಃ ದೇವರೇ ಮರಿಯಳಿಗೆ ತಿಳಿಯಪಡಿಸಿದ್ದರು. ಯೇಸು ಎಂಬ ಶಬ್ದದ ಅರ್ಥ ಏಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪದಿಂದ ಉದ್ಧರಿಸುವನು, ರಕ್ಷಿಸುವನು ಎಂದು ದೇವದೂತರೇ ಸ್ವತಃ ಈ ಅರ್ಥವನ್ನು ಹೇಳುತ್ತಿದ್ದಾರೆ. ಮರಿಯಳಿಗೆ ಇದೆಲ್ಲ ವಿಷಯ ತಿಳಿದಿದ್ದರಿಂದ ದೇವರ ಇಚ್ಛೆಯಂತೆ ಹುಟ್ಟಿದ ತನ್ನ ಚೊಚ್ಚಲ ಮಗುವಿಗೆ ಯೇಸು ಅಂತ ಹೆಸರಿಡುತ್ತಾರೆ. ಪ್ರಿಯರೇ, ಮರಿಯಳ ಸೌಭಾಗ್ಯ ಆ ಯೇಸು ಕಂದನನ್ನು ತನ್ನ ಎದೆಗೆ ಹಬ್ಬಿಕೊಳ್ಳುವುದು, ಆ ಮಗುವಿಗೆ ಹಾಲುಣಿಸುವುದು, ಆ ಮಗುವನ್ನು ಬೆಳೆಯುತ್ತಿರುವಾಗ ನಡೆಯಲು ಹೆಜ್ಜೆಗಳನ್ನು ಇಡಲಿಕ್ಕೆ ಸಹಾಯ ಮಾಡುವುದು, ದೇವರು ಪ್ರೀತಿಯ ತಂದೆ ಎಂಬ ಮಾತಿನಿಂದ ಆ ದೇವರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುವುದು, ಪ್ರತಿಯೊಂದು ರೀತಿಯಲ್ಲಿ ಕೂಡ ಒಂದು ಪ್ರೀತಿಯುಳ್ಳ ತಾಯಿ ತನ್ನ ಕಂದನಿಗೆ ಎಷ್ಟೊಂದು ಮಾಡುತ್ತಾರೋ ಅದಕ್ಕಿಂತಲೂ ಮಿಗಿಲಾಗಿ ತಾಯಿ ಮರಿಯಳು ಯೇಸುವನ್ನು ಪ್ರೀತಿಸಿ ಎಲ್ಲವನ್ನೂ ಕಲಿಸಿಕೊಟ್ಟರು. ಯಾಕೆಂದರೆ ಯೇಸು ದೇವರ ಪುತ್ರ ಮನುಷ್ಯರಾದಾಗ ನಮ್ಮಂತೆ ಮನುಷ್ಯರಾದರು, ನಮ್ಮಂತೆ ರಕ್ತ ಮಾಂಸದಿಂದ ತುಂಬಿದ ಒಂದು ಕೂಸಾಗಿ ಅವರು ಬೆಳೆಯಬೇಕಿತ್ತು. ಈ ಬೆಳವಣಿಗೆಯನ್ನು ತಾಯಿ ಮರಿಯಳು ಬಹಳ ಪ್ರೀತಿಯಿಂದ ನೆರವೇರಿಸಿದರು. ಆತ್ಮೀಯರೇ, ಪ್ರಸಿದ್ಧ ಬರಹಗಾರರು ಫುಲ್ಟನ್ ಶೀಟ್ ಎಂಬಾತರು ಹೇಳುತ್ತಾರೆ, ಯಾವೊಬ್ಬ ತಾಯಿ ಕೂಡ ತನ್ನ ಕಂದನನ್ನು ಎತ್ತಿಕೊಂಡು ಸ್ವರ್ಗದ ಕಡೆ ನೋಡು ಅಲ್ಲಿ ದೇವರು ಇದ್ದಾರೆ ಎಂದು ತೋರಿಸುತ್ತಾರೆ. ಕಷ್ಟ ಬಂದಾಗ ದೇವರಲ್ಲಿ ಮೊರೆ ಇಡಲು ಸ್ವರ್ಗವನ್ನು ಕಣ್ಣೆತ್ತಿ ನೋಡುತ್ತಾರೆ. ಫುಲ್ಟನ್ ಶೀಟ್ ಅವರು ಹೇಳುತ್ತಾರೆ, ತಾಯಿ ಮರಿಯಳು ಮೇಲೆ ನೋಡಿದಳು, ಕೆಳಗೆ ನೋಡಿದಳು, ತನ್ನ ಕರಗಳಲ್ಲಿದ್ದ ಕಂದನನ್ನು ನೋಡಿ ಸ್ವರ್ಗವನ್ನೇ ಕಂಡಳು ಅಂತಾರೆ. ಇದು ಮರಿಯಳ ಸೌಭಾಗ್ಯ. ಆದರೆ ವರ್ಣಿಸಿದಷ್ಟು ಅಷ್ಟು ಸುಂದರವಾಗಿದ್ದಿಲ್ಲ, ಸುಖಕರವಾಗಿದ್ದಿಲ್ಲ ಅವನ ಜೀವನ. ಮರಿಯಳು ಯೇಸುವಿನ ತಾಯಿಯಾದವಳು ಯೇಸುವಿನ ಕಾರ್ಯವನ್ನು ಚೆನ್ನಾಗಿ ಅರಿತುಕೊಂಡದ್ದರಿಂದ ಜೀವನದುದ್ದಕ್ಕೂ ಯೇಸುವಿನ ಜೊತೆಗಿದ್ದರು. ಅವರ ಕಷ್ಟ ಪ್ರಯಾಣದಲ್ಲಿ ದುಃಖ ನೋವುಗಳ ಜೊತೆ ಮರಿಯಳು ಸಂಪೂರ್ಣವಾಗಿ ಸಹಭಾಗಿಯಾಗಿದ್ದರು. ಯಾಕೆಂದರೆ ನನ್ನ ಪುತ್ರ ಯೇಸು ಈ ಲೋಕದ ಜನರ ಪಾಪಗಳನ್ನು ನಿವಾರಿಸಲು, ಅವರನ್ನು ಉದ್ಧರಿಸಲು ಕಳುಹಿಸಲ್ಪಟ್ಟವರು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ಆತ್ಮೀಯರೇ, ಮರಿಯಳು ಶಿಲುಬೆಯವರೆಗೆ ಯೇಸು ಸಾಯುತ್ತಿರುವಾಗ ಅವರ ಜೊತೆ ಇದ್ದು ತನ್ನ ಕಂದನ ಘೋರ ಕಷ್ಟಗಳನ್ನು ಸ್ವತಃ ತಾವೇ ಅನುಭವಿಸಿದರು. ಯೇಸು ನಮ್ಮನ್ನು ಪ್ರೀತಿಸಿ ಆ ಪುಣ್ಯ ತಾಯಿಯನ್ನು ನಮ್ಮ ತಾಯಿಯನ್ನಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಕಥೋಲಿಕ ಕ್ರೈಸ್ತರು ದೇವರಿಗೆ ಸ್ತೋತ್ರ ವಂದನೆ ಸಲ್ಲಿಸಬೇಕು. ಯಾಕೆಂದರೆ ನಮ್ಮನ್ನು ಪ್ರೀತಿಸುವ ತಾಯಿಯನ್ನು ಯೇಸು ನಮಗಾಗಿ ಬಿಟ್ಟುಕೊಟ್ಟರು. ನಾವು ಕಥೋಲಿಕ ಕ್ರೈಸ್ತರು ನಮ್ಮ ಆಚರಣೆಗಳಲ್ಲಿ ತಾಯಿ ಮರಿಯಳಿಗೆ ಒಂದು ವಿಶೇಷ ಸ್ಥಾನವನ್ನು ನೀಡುತ್ತೇವೆ. ನಮ್ಮ ವೈಯಕ್ತಿಕ ಜೀವನವಾಗಿರಲಿ, ನಮ್ಮ ಕುಟುಂಬ ಜೀವನವಾಗಿರಲಿ, ನಮ್ಮ ದೇವಾಲಯಗಳಲ್ಲಿ ಆಗಿರಲಿ, ಎಲ್ಲೇ ಇರಲಿ ನಮಗೆ ತಾಯಿ ಮರಿಯಳು ಈ ಪ್ರಿಯ. ಯಾಕೆಂದರೆ ಅವರು ನಮಗಾಗಿ ನಿರ್ಣಯಿಸುತ್ತಾರೆ. ಶಿ ಈಸ್ ಎ ಪವರ್ಫುಲ್ ಇಂಟರ್ಸೆಸರ್ ಬಿಫೋರ್ ದ ಲಾರ್ಡ್. ಅಂದರೆ ಅವರು ದೇವರ ಮುಂದೆ ನಮಗಾಗಿ ಅತ್ಯಂತ ಪ್ರಬಲವಾಗಿ ಭಿನ್ನಯಿಸುವ ವ್ಯಕ್ತಿಯಾಗಿದ್ದಾರೆ.
ಮತ್ತು ತಾಯಿಯ ವಿನಂತಿಯನ್ನು ದೇವರು ಅವರ ಪುತ್ರ ಯೇಸು ಎಂದೂ ನಿರಾಕರಿಸುವಂತಿಲ್ಲ. ಇದನ್ನು ನಾವು ನಂಬಿಕೊಳ್ಳುತ್ತೇವೆ ಮತ್ತು ತಾಯಿಯೊಡನೆ ನಮ್ಮ ಸಂಪರ್ಕ ಬೆಳೆಸಲಿಕ್ಕೆ ನಮಗೆ ಕಷ್ಟವೇನೂ ಅಲ್ಲ. ನಮಗೆ ತಿಳಿದಿದೆ, ವಿಶ್ವಾಸದಲ್ಲಿ ನಾವು ನಂಬಿಕೊಳ್ತೀವಿ, ನಮ್ಮ ಜನ್ಮ ಕೊಟ್ಟ ತಾಯಿ ಖಂಡಿತವಾಗಿ ಸಂಪೂರ್ಣವಾಗಿಲ್ಲ. ಅವರು ನಮ್ಮಂತೆ ನರಮಾನವ ಪಾಪಿ ಕುಲಕ್ಕೆ ಸೇರಿದವರು. ಆದರೆ ಮರಿಯಳಾದರೂ ಉನ್ನತವಾದ ಸ್ತ್ರೀ, ಪಾಪ ಕಳಂಕದಿಂದ ಹುಟ್ಟುವಾಗಲೇ ರಕ್ಷಿಸಲ್ಪಟ್ಟವರು, ಅಮರೋದ್ಭವಿ, ಜೀವನದುದ್ದಕ್ಕೂ ಯೇಸುವನ್ನು ಹಿಂಬಾಲಿಸಿದ ಪರಮ ಶಿಷ್ಯೆ. ಆದುದರಿಂದ ಆ ಮರಿಯಳು ನಮ್ಮ ತಾಯಿಯಾಗಿರುವಾಗ ನಮಗೆ ಧೈರ್ಯವೆನಿಸುತ್ತದೆ. ನಮ್ಮ ತಾಯಿಗಿಂತ ಹೆಚ್ಚು ಅವರನ್ನು ಪ್ರೀತಿಸಬೇಕು. ನಮ್ಮ ತಾಯಿಗಿಂತ ಹೆಚ್ಚು ನಾವು ಅವರನ್ನು ಹೊಂದಿಕೊಂಡು ನಡೆಯಬಹುದು ಮತ್ತು ನಡೆಯಲಿಕ್ಕೆ ಸಾಧ್ಯ. ನಮಗೆ ಹಲವಾರು ಜನರಿಗೆ ನಮ್ಮ ತಾಯಿಯೇ ಸ್ವತಃ ಮರಿಯಳನ್ನು ಪ್ರಾರ್ಥಿಸಲಿಕ್ಕೆ ನಮಗೆ ಕಲಿಸಿದ್ದಾರೆ. ಧರ್ಮಸಭೆ ನಮ್ಮ ತಾಯಿ ಮರಿಯಳ ಪ್ರೀತಿಯನ್ನು ನಮಗೆ ಕಲಿಸುತ್ತಿದೆ. ಆದುದರಿಂದಲೇ ಇವತ್ತು ನಾವು ಮರಿಯಳ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತೇವೆ. ಪ್ರಿಯರೇ, ನಮ್ಮ ವಿಶ್ವಾಸ ಮರಿಯಳ ಮುಖಾಂತರ ಯೇಸುವಿನೆಡೆಗೆ ಬರಲಿಕ್ಕೆ ದಾರಿ ಮಾಡಿಕೊಡಲಿ. ಮರಿಯಳು ನಮ್ಮ ಗುರಿಯಲ್ಲ. ಮರಿಯಳು ಎಂದೂ ನಾವು ಅವರನ್ನೇ ಪ್ರೀತಿಸಬೇಕೆಂತ ಬಯಸಲ್ಲ. ಮರಿಯಳು ಎಂದಾದರೂ ಕೂಡ ನನ್ನ ಮಗನನ್ನು ಆಲಿಸಿ ಅವರು ಹೇಳಿದಂತೆ ಮಾಡಿರಿ ಎಂದು ಕರೆ ಕೊಡುವ ತಾಯಿ. ಆದ್ದರಿಂದ ಇವತ್ತು ಕನ್ಯಾ ಮರಿಯಮ್ಮನವರ ಜಯಂತಿಯನ್ನು ಆಚರಿಸುವಾಗ ನಾವು ತಿಳಿದುಕೊಳ್ಳಬೇಕು, ತಾಯಿ ಮರಿಯಳ ಪ್ರೀತಿಯಿಂದ ಯೇಸುವಿನ ಕಡೆಗೆ ನಾವು ಸಾಗಬೇಕು ಎಂಬುದಾಗಿ. ಯೇಸುವಿನ ಪ್ರೀತಿ ನಮ್ಮ ಹೃದಯದಲ್ಲಿ ಉಕ್ಕಿ ಹರಿಯಬೇಕು. ಮರಿಯಳಿಗೆ ಕೊಟ್ಟ ಪಾತ್ರವನ್ನೇ ದೇವರು ನಮಗಿಂದು ಕೂಡ ಕೊಡುತ್ತಾರೆ. ನಾವು ಕೂಡ ಯೇಸುವನ್ನು ಮಹಿಮೆ ಪಡಿಸಬೇಕು. ಯೇಸುವಿನ ಶುಭ ಸಂದೇಶವನ್ನು ಸಾರಬೇಕು. ಮರಿಯಳನ್ನು ದೇವರು ತನ್ನ ಪುತ್ರರನ್ನು ಈ ಲೋಕಕ್ಕೆ ಕೊಡಲು ಆರಿಸಿಕೊಂಡರೋ ಹಾಗೆ ಇಂದಿನ ಲೋಕಕ್ಕೆ, ಈ ಜಗತ್ತಿಗೆ ಯೇಸುವನ್ನು ನೀಡಲು ನಮ್ಮನ್ನು ಆರಿಸಿಕೊಳ್ಳುತ್ತಾರೆ. ಅವರು ಕೊಡುವ ಆ ದೊಡ್ಡ ಕಾರ್ಯವನ್ನು ನೆರವೇರಿಸಬೇಕಾದರೆ ನಮಗೆ ಖಂಡಿತವಾಗಿ ದೇವರ ನೆರವು ಬೇಕು. ಪಾಪಗಳನ್ನು ನಾವು ಜಯಿಸಬೇಕು, ಪರಿಶುದ್ಧರಾಗಿ ಬಾಳಬೇಕು, ನಮ್ಮ ಜೀವನ ದೇವರಿಗೆ ಮೆಚ್ಚುಗೆ ಆಗಬೇಕು. ಆದುದರಿಂದ ಪ್ರಿಯರೇ, ಈ ಚಿಂತನೆಯನ್ನು ಕೊನೆಗೊಳಿಸುವಾಗ ನಾನು ಈ ಸುಂದರವಾದ ಪ್ರಾರ್ಥನೆ ನಿಮ್ಮ ಮುಂದೆ ಇಡುತ್ತೇನೆ. ನೀವು ನನ್ನ ಜೊತೆ ಸೇರಿಕೊಂಡು ಪ್ರಾರ್ಥಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಈ ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯದಲ್ಲಿ ಇರುವ ಪ್ರತಿಯೊಂದು ವಿಶ್ವಾಸ ಭಾವನೆ, ನಿಮಗೆ ಬೇಕಾಗಿರುವ ವರ, ನಿಮ್ಮ ಕುಟುಂಬಕ್ಕಾಗಿ ಬೇಕಾಗಿರುವ ವರ, ಇವೆಲ್ಲವನ್ನು ಧ್ಯಾನಿಸಿರಿ. ಪ್ರಾರ್ಥಿಸೋಣ. ಮಹಾಮರುಕವುಳ್ಳ ಕನ್ನಿಕೆಯಾದ ಮರಿಯಮ್ಮನ ಬಳಿ ನಿಮ್ಮ ಆಶ್ರಯವನ್ನು ಕೋರಿ, ನಿಮ್ಮ ಸಹಾಯವನ್ನು ಜ್ಞಾಪಿಸಿ, ನಿಮ್ಮ ಪ್ರಾರ್ಥನೆಗಳ ಸಹಾಯವನ್ನು ಬೇಡಿಕೊಂಡವರಲ್ಲಿ ಒಬ್ಬರಾದರೂ ಕೈ ಬಿಡಲ್ಪಟ್ಟರೆಂದು ಈ ಭೂಲೋಕದಲ್ಲಿ ಎಂದೂ ಯಾರೂ ಕೇಳಿಲ್ಲ ಎಂಬುದನ್ನು ನೆನೆಸಿ, ಕನ್ನಿಕೆಯಲ್ಲಿ ಶ್ರೇಷ್ಠ ಕನ್ನಿಕೆಯಾದ ಮಾತೆಯೇ, ನಾನು ಸಹ ಇದೇ ನಂಬಿಕೆಯಿಂದ ತುಂಬಿದವನಾಗಿ ನಿಮ್ಮ ಪಾದ ಚರಣಗಳಿಗೆ ಓಡಿ ಬರುತ್ತೇನೆ. ಹೀನ ಪಾಪಿಯಾದ ನಾನು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಟ್ಟು ನಿಂತಿದ್ದೇನೆ. ಅವತರಿಸಿ ದಿವ್ಯ ವಾಸಿಯಾದವರ ಮಾತೆಯೇ, ನನ್ನ ಪ್ರಾರ್ಥನೆಯನ್ನು ಉಪೇಕ್ಷಿಸದೆ ಕರುಣೆಯಿಂದ ಆಲೈಸಿರಿ, ಅಂಗೀಕರಿಸಿರಿ. ಆಮೇಲೆ ನಮ್ಮ ವಿಶ್ವಾಸವನ್ನು ಗಟ್ಟಿಯಾಗಿ ಪ್ರಕಟಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸಿ, ಅವರ ಏಕೈಕ ಪುತ್ರರು ನಮ್ಮ ವಿಶ್ವಾಸಿಸುತ್ತೇನೆ. ಇವರು ಧರಿಸಿದ
ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಕಾಲದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಸೆಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರಾಗಿದ್ದರಿಂದ ಪುನರುಜ್ಜೀವನರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಶಿಶುಗಳಿಗೂ ವೃದ್ಧರಿಗೂ ತೀರ್ಪುಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರಾತ್ಮನ ಸೇವೆಯನ್ನು ಸದಾ ನಡೆಯುವುದೆಂದು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ಪ್ರೀತಿ ವಿಶ್ವಾಸದಿಂದ ನಮಗೆ ಯಾವ ನೋವು, ಯಾವ ಚಿಂತೆ, ಯಾವ ಭಾರ ನಮ್ಮ ಕುಟುಂಬದ ಮೇಲಿದೆ, ನಮ್ಮ ಮೇಲಿದೆ ಎಂಬುದೆಲ್ಲವನ್ನು ಅರಿತುಕೊಡುವಂಥ ತಾಯಿ ಮರಿಯಮ್ಮನವರ ಬೆನ್ನದ ಮೇರೆಗೆ ನಮ್ಮ ಪ್ರಾರ್ಥನೆಯನ್ನು ತಂದೆ ದೇವರಿಗೆ ಸಮರ್ಪಿಸೋಣ. ಧರ್ಮಸಭೆಯ ಅಸ್ತಿವಾರ ಎನಿಸಿಕೊಂಡ ಕನ್ಯಾ ಮರಿಯಮ್ಮನವರೇ, ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್, ಎಲ್ಲ ಧರ್ಮಾಧ್ಯಕ್ಷರುಗಳು, ಗುರುಗಳು, ಕನ್ಯಾಸ್ತ್ರೀಯರು ಹಾಗೂ ದೇವರ ಸೇವಕರು ಜಪಸರದ ಮೌಲ್ಯಗಳನ್ನು ಅತಿ ಹೆಚ್ಚಾಗಿ ಭಕ್ತರಲ್ಲಿ ಪ್ರೇರೇಪಿಸುವಂತೆ ಪ್ರಾರ್ಥಿಸೋಣ. ಕಾನಾವೂರಿನ ಮದುವೆಯಲ್ಲಿ ಪ್ರಭು ಯೇಸು ಮತ್ತು ದೇವಮಾತೆ ತಣ್ಣೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದಂತೆ ನಮ್ಮ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ಐಕ್ಯತೆ, ನೆಮ್ಮದಿಯನ್ನು ಕರುಣಿಸಿ ಬದಲಾವಣೆಯನ್ನು ತರಲೆಂದು ಮಾತೆ ಮರಿಯಮ್ಮನವರ ಮುಖಾಂತರ ಪ್ರಾರ್ಥಿಸೋಣ. ಕೊರೋನಾ ರೋಗದಿಂದ ಬಳಲುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಈ ಸಂದರ್ಭದಲ್ಲಿ ಅವರಿಗೆ ಸಾಂತ್ವನ ನೀಡಿ ಅವರ ಕುಟುಂಬಗಳಿಗೆ ತೃಪ್ತಿ ನೀಡಲೆಂದು ಮಾತೆ ಮರಿಯಮ್ಮನವರ ಮುಖಾಂತರ ಪ್ರಾರ್ಥಿಸೋಣ. ವಿಶ್ವದೆಡೆ ಎಲ್ಲ ಹೆಣ್ಣು ಮಕ್ಕಳನ್ನು ಅರಸಿರಿ. ಸಮಾಜದಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿರುವ ಅವರು ಮಾತೆ ಮರಿಯಮ್ಮನವರಿಂದ ಪ್ರೇರಣೆಯನ್ನು ಪಡೆದು ಆತ್ಮಸ್ಥೈರ್ಯದಿಂದ ಹೆಚ್ಚು ಕೆಲಸಗಳನ್ನು ಮಾಡಲು ಶಕ್ತರನ್ನಾಗಿಸಿರಿ. ಲಿಂಗ ತಾರತಮ್ಯ ಮಾಡುವ ಹೆಣ್ಣು ಮಕ್ಕಳ ಬಗ್ಗೆ ಅಸಡ್ಡೆಯನ್ನು ತೋರಿಸುವ, ಅವರ ಬಗ್ಗೆ ನಕಾರಾತ್ಮಕ ಭಾವನೆ ಹೊಂದಿರುವ ನಾಯಕರು, ಮುಖ್ಯಸ್ಥರು ತಮ್ಮ ತಪ್ಪಿನ ಅರಿವನ್ನು ಪಡೆದು ಸಮಾಜದಲ್ಲಿ ನ್ಯಾಯ, ಸಮಾನತೆ, ಪ್ರೀತಿ ಹಾಗೂ ಗೌರವವೆಂಬ ಮೌಲ್ಯಗಳನ್ನು ಅನುಕರಿಸಿ ಉತ್ತಮ ಸಮಾಜ ಕಟ್ಟಲು ಪ್ರಯತ್ನಿಸಲೆಂದು ಪ್ರಾರ್ಥಿಸೋಣ. ಕ್ಷೇತ್ರದ ಎಲ್ಲ ಕುಟುಂಬಗಳನ್ನು ದೇವರಿಗೆ ಸಮರ್ಪಿಸೋಣ. ತಾಯಿ ಮರಿಯಮ್ಮನವರ ಆಶ್ರಯದಲ್ಲಿ ವಿಶ್ವಾಸಭರಿತ ಕುಟುಂಬಗಳು ಆಗಲೆಂದು ನಮ್ಮ ಯುವಕ ಯುವತಿಯರು ವಿಶ್ವಾಸ ದೀಪಗಳಂತೆ ಬೆಳಗಲೆಂದು ಪ್ರಾರ್ಥಿಸೋಣ. ಕರುಣಾಳು ತಂದೆಯೇ, ಈ ಕೆಲವೊಂದು ಬೇಡಿಕೆಗಳನ್ನು ನಮ್ಮ ಹೃದಯದಲ್ಲಿ ಮೂಡಿ ಬರುವ ಪ್ರತಿಯೊಂದು ವಿಶ್ವಾಸ ಭಾವನೆಯೊಂದಿಗೆ ನಿಮಗೆ ಸಮರ್ಪಿಸುತ್ತೇವೆ. ಕರುಣೆಯಾಗಿರಿ ಪ್ರಭು, ನಮ್ಮ ಮೊರೆಯನ್ನು ಆಲೈಸಿರಿ. ನಿಮ್ಮ ಪುತ್ರ ಯೇಸುವನ್ನು ನಾವು ದಿನೇ ದಿನೇ ಪಾಲಿಸುವಂತೆ ನಮ್ಮಲ್ಲಿ ವಿಶ್ವಾಸವನ್ನು ದೃಢಪಡಿಸಿರಿ.
ನಮ್ಮ ವಿಶ್ವಾಸ ಯಾತ್ರೆಯಲ್ಲಿ ನಮಗೆ ನೆರವಾಗಲು ಅವರ ತಾಯಿ ಮರಿಯಮ್ಮನವರನ್ನು ನಮ್ಮ ತಾಯಿಯನ್ನಾಗಿ ನೀಡಿದ್ದೀರಿ. ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸುವ ನಮಗೆ ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಅವರ ಒಲವು ನಮಗಿರಲಿ. ಆ ಒಲವು ನಮ್ಮನ್ನು ನಿಮ್ಮ ಪುತ್ರ ಯೇಸುವನ್ನೇ ಸಂಪೂರ್ಣವಾಗಿ ಪ್ರೀತಿಸುವಂತೆ ಮಾಡಲೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ. ಆಮೆನ್. ಆಮೆನ್. ಅರ್ಪಿಸಲು ಬಾಳನಾಡಿಗೆ ನಿನ್ನ ಚರಣದಿ ಬಂದಿಹೇನು ಅರ್ಪಿಸಲು ಬಾಳನಾಡಿಗೆ ನನ್ನದೆಂಬುದು ಈ ಜಗದಲ್ಲೇನಿದೆ ನನ್ನದೆಂಬುದು ಈ ಜಗದಲ್ಲೇನಿದೆ ನನ್ನದೆಂಬುದು ಎಲ್ಲ ನಿನ್ನದಲ್ಲವೇ ನನ್ನದೆಂಬುದು ಎಲ್ಲ ನಿನ್ನದಲ್ಲವೇ ಕಾಯಲ್ಲಿ ಬೆಳೆದ ತೋರಿಯನು ದೇವರ ಮನೆಯಾರಿಸಿ ಇಂದು ಭಕ್ತಿಯಾಗಿದೆ ಕುಳಿತ ಕರಗಳ ದೇವ ನಿನಗೆ ಅರ್ಪಿತೆ ನಿತ್ಯ ಜೀವ ನೀಡುವ ರೊಟ್ಟಿಯಾಗಿಸೋ ನಿನ್ನ ಚರಣದಿ ಬಂದಿಹೇನು ಅರ್ಪಿಸಲು ಬಾಳಕಾಣಿಕೆ ದೇವ ನಿನ್ನ ಚರಣದಿ ಬಂದಿಹೇನು ಅರ್ಪಿಸಲು ಬಾಳಕಾಣಿಕೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಮನೆಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭುದ ನಾಮದ ಸ್ಥಿತಿಯಾದ ಮೇಲಿಗಾಗಿಯೂ ನಮ್ಮ ಮತ್ತು ನೀವು ಸಮರ್ಪಿಸದ ಅಭಿವೃದ್ಧಿಗಾಗಿಯೂ ಈ ಬಲಿಯನ್ನು ನಮ್ಮ ಕಡೆಯಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಏಕೈಕ ಪುತ್ರರ ಮಾನವತ್ವ ನಮಗೆ ನೆರವಾಗಲಿ. ಪರಿಶುದ್ಧ ಕನ್ಯೆಯ ಉದರದಲ್ಲಿ ಜನಿಸಿದ ಅವರು ಆಕೆಯ ಕನ್ಯತ್ವವನ್ನು ಕುಂದಿಸದೆ ಅವರ ಸಮಗ್ರತೆಯನ್ನು ಪವಿತ್ರಗೊಳಿಸಿದರು. ಅವರು ನಮ್ಮ ದುಷ್ಕೃತ್ಯಗಳನ್ನು ನಮ್ಮಿಂದ ತೊಲಗಿಸಿ ನಮ್ಮ ಬಲಿ ಅರ್ಪಣೆಯು ನಿಮಗೆ ಅಂಗೀಕೃತವಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿರೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ಸಕಲ ಸಂತರನ್ನು ಗೌರವಿಸುವುದರಲ್ಲಿ ನಿಮ್ಮ ಮಹತ್ಕಾರ್ಯಗಳನ್ನು ಸ್ತುತಿಸುತ್ತೇವೆ. ಅಂತೆಯೇ ವಿಶೇಷವಾಗಿ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ಆಕೆಯ ಕೃತಜ್ಞತಾ ಸ್ತುತಿಗೀತೆಯನ್ನು ಮಾರ್ದನಿಸುತ್ತಾ ನಿಮ್ಮ ಕರುಣೆಯನ್ನು ಘೋಷಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಜಗತ್ತಿನ ಮೂಲೆ ಮೂಲೆಗೂ ನೀವು ನಿಜವಾಗಿಯೂ ಮಹತ್ಕಾರ್ಯಗಳನ್ನು ಎಸಗಿದ್ದೀರಿ ಹಾಗೂ ನಿಮ್ಮ ಅಪರಿಮಿತ ದಯೆಯನ್ನು ಯುಗ ಯುಗಾಂತರಕ್ಕೂ ವಿಸ್ತರಿಸಿದ್ದೀರಿ. ನಿಮ್ಮ ಸೇವಕಿಯ ದೀನತೆಯನ್ನು ವೀಕ್ಷಿಸಿ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆದ ಯೇಸು ಕ್ರಿಸ್ತರನ್ನು ಆಕೆಯ ಮೂಲಕ ನಮ್ಮ ರಕ್ಷಕರನ್ನಾಗಿ ನೀಡಿದ್ದೀರಿ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು
ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತಾನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರಾದ ಪ್ರಭು ಪರಿಶುದ್ಧರು, ಪ್ರಭು ಪರಿಶುದ್ಧರು. ಈ ಅಮರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ನಿರಂತರ. ಈ ಅಮರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ನಿರಂತರ. ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗಿದೆ. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರದೆ ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆ ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ಎನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಟ್ಟುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಂಡಿದೆ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಿಮ್ಮ ಅಪಾತ್ರ ಸೇವಕರಾಗಿರುವ ನನ್ನೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿದೆ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ
ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿ ನಮ್ಮ ಮೇಲೂ ದಯೆ ತೋರಿರಿ. ದೇವರ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲದಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರ ಪ್ರೀತಿ ಸಾಮ್ರಾಜ್ಯಕ್ಕೆ ಕರೆದು ಹೊಂದಿದ ನಾವು ತಾಯಿ ಮರಿಯಳ ಆಶ್ರಯದಲ್ಲಿ ನಿಜವಾಗಿ ದೇವರ ಮಕ್ಕಳಂತೆ ಬೆಳೆಯಲಿಕ್ಕೆ ದೇವರ ಆಶ್ರಯವನ್ನು ಬೇಡಿಕೊಳ್ಳೋಣ. ನಮ್ಮನ್ನೇ ನಾವು ದೇವರಿಗೆ ಪ್ರೀತಿಯಿಂದ ಸಮರ್ಪಿಸುತ್ತಾ ಈ ಪವಿತ್ರ ಭೋಜನಕ್ಕೆ ಸಿದ್ಧತೆ ಮಾಡೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯವಿರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನಡೆಯುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯವು, ಅಧಿಕಾರವು, ಮಹಿಮೆಯು ಈಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ನಿಮ್ಮ ಆತ್ಮದಲ್ಲಿ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೊಡೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರದ ರಕ್ತದ ಸ್ವೀಕಾರ ನನ್ನನ್ನು ನ್ಯಾಯತೆಗೂ ಖಂಡನೆಗೂ ಹೋಗಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನನ್ನ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಆದರೆ ತಾವು ದೇವರ ಮಾತುಗಳಿಗೆ ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರತಿದಿನವೂ ನನ್ನ ನಡೆಸುವೆ. ನೀನಿರಲು ನನಗೆ ಭಯವೇ ಇಲ್ಲ, ನೀನಿರಲು ನನಗೆ ಸೋಲಿಲ್ಲ. ನೀನಿರಲು ನನಗೆ ಭಯವೇ ಇಲ್ಲ, ನೀನಿರಲು ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ಪ್ರಾರ್ಥಿಸೋಣ. ಪ್ರಭು ಕನ್ಯಾ ಮರಿಯಮ್ಮನವರ ಜಯಂತಿಯು ಅಖಿಲ ಲೋಕಕ್ಕೆ ನಿರೀಕ್ಷೆ ಹಾಗೂ ರಕ್ಷಣೆಯ ಉದಯ ತಂದಿತು. ಈ ಪವಿತ್ರ ರಹಸ್ಯಗಳ ಮೂಲಕ ನೀವು ನವೀಕರಿಸಿದ ನಿಮ್ಮ ಧರ್ಮಸಭೆಯು ಇಂದು ಹರ್ಷಾನಂದದಿಂದ ನಿಮ್ಮನ್ನು ಸ್ತುತಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಶಿರವಾಗಿ ದೇವರ ಆಶೀರ್ವಾದಗಳನ್ನು ಬೇಡಿಕೊಳ್ಳೋಣ. ಪರಿಶುದ್ಧ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದ ಯೇಸು ಕ್ರಿಸ್ತರ ಮುಖಾಂತರ ಮಾನವ ಕುಲವನ್ನು ರಕ್ಷಿಸಲು ತಮ್ಮ ಕರುಣೆಯಿಂದ ಇಚ್ಛಿಸಿದ ದೇವರು ತಮ್ಮ ಆಶೀರ್ವಾದದಿಂದ ನಿಮ್ಮನ್ನು ಸಮೃದ್ಧಿಪಡಿಸಲಿ. ಜೀವದಾತರನ್ನು ಪಡೆಯಲು ಕನ್ಯಾ ಮರಿಯಮ್ಮನವರ ಮುಖಾಂತರ ಯೋಗ್ಯರೆಂದು ಪರಿಗಣಿತರಾದ ನೀವು ಯಾವಾಗಲೂ ಎಲ್ಲೆಲ್ಲೂ ಆಕೆಯ ರಕ್ಷಣೆಯನ್ನು ಅನುಭವಿಸುವಂತಾಗಲಿ. ಇಂದು ಭಕ್ತಿಯಿಂದ ಒಂದುಗೂಡಿರುವ ನೀವು ದೇವರಿಂದ ಆಧ್ಯಾತ್ಮಿಕ ಆನಂದದ ಹಾಗೂ ಸ್ವರ್ಗೀಯ ಸಂಭಾವನೆಯ ಕೊಡುಗೆಗಳನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರಿಗೆ ಸಾಕ್ಷಿಗಳಾಗಿ ಬಾಳಿರಿ, ಸುವಾರ್ತೆ ಸಾರಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಿಮ್ಮೆಲ್ಲರಿಗೂ ನಾನು ತಾಯಿ ಮರಿಯಳ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ತಾಯಿ ಮರಿಯಳು ನಿಮಗೆ ಅತಿ ಪ್ರಿಯರಾಗಿರಲಿ. ನಿಮ್ಮ ಕುಟುಂಬದ ನೋವುಗಳಲ್ಲಿ, ಕಷ್ಟ ಸಂಕಟಗಳಲ್ಲಿ ಸದಾ ನೆರವಾಗಿರಲಿ ಎಂದು ಪ್ರಾರ್ಥಿಸ್ತೇನೆ. ಅವರ ಆಶ್ರಯದಲ್ಲಿ ನಾವು ದೇವರ ಮಕ್ಕಳಾಗಿ ಬೆಳೆಯಲು ಸತತವಾಗಿ ಪ್ರಯತ್ನಿಸೋಣ. ಅವರ ಆಶೀರ್ವಾದಗಳಿಗೆ ನಾವು ಬಾಧ್ಯಸ್ಥರಾಗೋಣ. ನಿಮಗೆಲ್ಲರಿಗೂ ಮಗುತ್ತೊಮ್ಮೆ ಹಬ್ಬದ ಆರ್ಥಿಕ ಶುಭಾಶಯಗಳು.